ಹಾಯ್ ಎವ್ರಿವನ್, ಇವಾಗ ನೋಡಿ ಒಂದು ಪ್ರೋನ್ಸ್ ಡೆಲ್ಟಾ ಪ್ಲಸ್ ಗಾಡಿ. ಸೊ ಇದಕ್ಕೆ ಬಂದ್ಬಿಟ್ಟು ನನ್ನ ಪ್ರಕಾರ ಬ್ಯಾಂಗ್ಳೂರಿಗೆ ಫಸ್ಟ್ ವೆಹಿಕಲ್ ಇರಬೇಕು. ಇದು ನಮ್ಮ IR ಕ್ಯಾಟಗರಿ ಬ್ಯಾಂಗ್ಳೂರ್ನಲ್ಲಿ ಇದು ಕೆಲಸ ಬಂದ್ಬಿಟ್ಟು ಫಸ್ಟ್ ವೆಹಿಕಲ್ ಇರಬೇಕು. ಏನು ಕೆಲಸ ಅಂದರೆ, ಕೆಲವು ಜನ ನಮಗೆ ಫೋನ್ ಮಾಡಿ ಭಾಳ ಜನ ಕೇಳ್ತಾ ಇದ್ರದ್ದು, ಪುಷ್ ಸ್ಟಾರ್ಟ್ ಬಟನ್ ಯಾವಾಗ ನೀವು ಮಾಡ್ತೀರಾ, ಪುಷ್ ಸ್ಟಾರ್ಟ್ ಬಟನ್ ಯಾವಾಗ ಮಾಡ್ತೀರಾ ನೋಡಿ. ಆ ಕೆಲಸನೂ ಇವಾಗ ಬೆಲ್ಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಗರ್ ಇರಲಿ, ಪ್ರೋನ್ಸ್ ಇರಲಿ, ಯಾವುದನ್ನು ಗಾಡಿ ಇರಲಿ, ಇದಕ್ಕೆ ನಾವು ಮಾಡಿದ್ದೀವಿ. ಫಸ್ಟ್ ಬ್ಯಾಂಗ್ಳೂರಿನಲ್ಲಿ IR ಕ್ಯಾಟಗರಿನಲ್ಲಿ ನಿಮಗೆ ಇದು ಆಗಿದೆ. ಏನಂದರೆ, ಇದು ಡೆಲ್ಟಾ ಪ್ಲಸ್ ಗಾಡಿ. ಡೆಲ್ಟಾ ಪ್ಲಸ್ ಗಾಡಿನಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ದು ಒಂದು ಕೆಲಸ ಆಗಿದೆ. ಫಸ್ಟು ನಿಮಗೆ ಕೀಲ್ ಬರ್ತಾ ಇದ್ದಿದ್ದು, ಇಲ್ಲಿ ತೆಗಿಬಿಟ್ಟು ನಾವು ಪುಷ್ ಸ್ಟಾರ್ಟ್ ಬಟನ್ ಇಲ್ಲಿ ಕಂಪ್ನಿಯಿಂದ ಬರ್ತದಲ್ಲ, ಆ ಥರ ಫಿಟ್ ಮಾಡಿದ್ದೀನಿ. ಏನಂದರೆ, ವಿಡಿಯೋ ನೋಡಿ, ನೀವು ಪೂರ್ತಿ ವಿಡಿಯೋ ನೋಡಿ, ಇದು ಆವಾಗ ನಿಮಗೆ ಗೊತ್ತಾಗತ್ತೆ. बेंगलुरु का पहला गाड़ी है प्रोन्स डेल्टा प्लस गाड़ी. उसमें हम लोग पुश स्टार्ट बटन ऑटोमेटिक वो वाला इसमें फिट करके हैं. बेंगलुरु इन फर्स्ट व्हीकल पुश स्टार्ट बटन इन फिटिंग IR ಕ್ಯಾಟಗರಿ ಇನ್ ಬ್ಯಾಂಗ್ಳೂರ್. ಸೊ ಇದು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಕೀ ಬಂದ್ಬಿಟ್ಟು ನಿಮಗೆ BMW ಬರ್ತದಲ್ಲ, ಆ ಸ್ಟೈಲಿಶ್ನಲ್ಲಿ ಇದು ಒಂದು ಮಾಡಿದ್ದಾರೆ. ಸೊ ಫ್ಯೂಚರ್ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವು ಹೆಂಗೆ ಫಿಟ್ ಮಾಡಿದ್ದೀನಿ, ಏನು ಪ್ರೊಸೆಸಿಂಗ್ ಮಾಡಿದ್ದೀನಿ, ಹೆಂಗೆ ಫ್ಯೂಚರ್ ಆಗುತ್ತೆ, ನಿಮ್ಮ ಗಾಡಿ ಕಾರ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಲಾಕ್ ಹೆಂಗಾಗುತ್ತೆ, ಓಪನ್ ಹೆಂಗಾಗುತ್ತೆ, ಎಲ್ಲ ಫ್ಯೂಚರ್ ನಿಮಗೆ ಇದರಲ್ಲಿ ತೋರಿಸ್ತೀನಿ ನೋಡಿ. ವಿಡಿಯೋ ಲಾಂಗ್ ಆದ್ರೂ ನೋಡಿ, ಯಾಕೆಂದರೆ ಇದು ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಕೆಲಸ ನಾವು ಮಾಡೋದು. ಏನು ಹೊಸ ಕೆಲಸ ಕಸ್ಟಮರ್ ಕೇಳ್ತೀರಾ, ಅದಕ್ಕೆ ನಾವು ಟೆಕ್ನಾಲಜಿ ಮಾಡೋದು. ಟಾಪ್ ಮಾಡಲ್ನಲ್ಲಿ ಏನು ಫೀಚರ್ ಬರ್ತದೆ ಅದು ಮಾಡಿ ಅಂತಾರೆ. ಸೊ ಅದೇ ಥರ ಮಾಡಿದ್ದು. ಸೊ ಇನ್ ಟಾಪ್ ಮಾಡಲ್ ಫೀಚರ್ ಇನ್ ಬ್ಯಾಂಗ್ಳೂರ್ ಫಿಟ್ಟಿಂಗ್ IR ಕ್ಯಾಟಗರಿ ಸ್ಮಾರ್ಟ್ ಕೀ ಫಂಕ್ಷನ್ ನೋಡಿ. ಇಲ್ಲಿ ನಿಮಗೆ ಕೀ ಬಂದಿರ್ತದೆ. ಈ ಕೀ ತೆಗಿಬಿಟ್ಟು ನಾವು ಮೀಟ್ರೂ ಇದಕ್ಕೆ ಚೇಂಜ್ ಆಗಿದೆ. ಟಾಪ್ ಮಾಡಲ್ದು ಕಸ್ಟಮರ್ ಡಿಪೆಂಡೆಂಟು, ಅವ್ರು ಏನು ಚೂಸಿಂಗ್ ಇದೆ ಅದ್ಮೇಲೆ. ನಿಮ್ಮದೇ ಮೀಟ್ರ್ ಇದ್ರೂ ಆಗುತ್ತೆ, ಮೀಟ್ರಿಗೆ ಏನಿಲ್ಲ. ನಾವು ಪುಷ್ ಬಟನ್ ನಿಮಗೆ ತೋರಿಸಿರೋದು. ಇದು ನೋಡಿ, ಇವಾಗ ಪ್ರೆಸ್ ಮಾಡ್ರೆ ಆಫ್ ಆಯಿತು. ಓಕೆನಾ. ಇಲ್ಲಿ ಒಂದು ಟೈಮ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಕೀ ಆನ್ ಆಗುತ್ತೆ. ಸಿಸ್ಟಮ್ ಆನ್ ಆಗುತ್ತಲ್ಲ, ಅದು ಫಸ್ಟ್ ಕೀ ಆನ್ ಆಗುತ್ತೆ. ತಿರ್ಗಾ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ನಿಮಗೆ ನೋಡಿ ಇಗ್ನಿಷನ್ ಆನ್ ಆಯಿತು. ತಿರ್ಗಾ ಇವಾಗ ಗಾಡಿನಲ್ಲಿ ಕೂತ್ಕೊಂಡು ನೀವು ಜಸ್ಟ್ ಇಲ್ಲಿ ನೋಡಿ, ಈ ಥರ ಬ್ರೇಕ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಾನು ಬ್ರೇಕ್ ಬಿಟ್ಟಿದ್ದೀನಿ. ಇವಾಗ ಇದು ಬ್ರೇಕ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ನೋಡಿ ಲೈಟು ಫ್ಲಾಶ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಗಾಡಿ ಸ್ಟಾರ್ಟ್ ಆಯಿತು. ಇವಾಗ ರೆಡ್ ಲೈಟ್ ಬಂತು. ಸೊ ಗಾಡಿ ಸ್ಟಾರ್ಟ್ ಇದೆ ಅಂತ ನಿಮಗೆ ಆಗಿದೆ. ಗಾಡಿ ಸ್ಟಾರ್ಟ್ ಇದೆ. ಸೊ ಇಲ್ಲಿ ಪ್ರೆಸ್ ಮಾಡೋನು ನಿಮಗೆ ಗಾಡಿ ಆಫ್ ಆಗಲ್ಲ. ಅದೇ ಸೇಮ್ ಇವಾಗ ಬ್ರೇಕ್ ಹಿಡಿಬಿಟ್ಟು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಗಾಡಿ ಆಫ್ ಆಯ್ತು ನೋಡಿ. ಇವಾಗ ಲೈಟ್ ಫ್ಲಾಶ್ ಆಗ್ತಾ ಇದೆ. ಬ್ರೇಕ್ ಹಿಡಿದ ತಕ್ಷಣ ನಿಮಗೆ ಈ ಥರ ಫ್ಲಾಶ್ ಆಗುತ್ತೆ. ಒಂದು ಬ್ರೇಕ್ ಬಿಡಿದ ತಕ್ಷಣ ಸ್ಟ್ಯಾಂಡ್ ಬೈ ಇರ್ತದೆ. ಒನ್ ಟೈಮ್ ಪ್ರೆಸ್ ಮಾಡ್ರೆ ನೀವು ಫಸ್ಟ್ ಕೀ ಆನ್ ಆಗುತ್ತೆ. ಸೆಕೆಂಡ್ ಟೈಮ್ ಪ್ರೆಸ್ ಮಾಡ್ರೆ ನೀವು ಇಗ್ನಿಷನ್ ಆನ್ ಆಗುತ್ತೆ. ಇದು ಹಿಡ್ಕೊಂಡು ಥರ್ಡ್ ಟೈಮ್ ಪ್ರೆಸ್ ಮಾಡಿದ ತಕ್ಷಣ ಗಾಡಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಈ ಫೀಚರ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಸ್ಮಾರ್ಟ್ ಕೀನಲ್ಲಿ ಬಂತು. ಇವಾಗ ಇದು ಸ್ಮಾರ್ಟ್ ಬಟನ್ ನೀವು ಆಫ್ ಮಾಡಿಬಿಟ್ಟು ಆಚೆ ಬಂದರೆ ಇನ್ನೊಂದು ಫೀಚರ್ ನಿಮಗೆ ತೋರಿಸ್ತೀನಿ ನೋಡಿ. ಏನಂದರೆ, ಇವಾಗ ಹ್ಯಾಂಡ್ ಬ್ರೇಕ್ ನಿಮಗೆ ಇಲ್ಲಿ ಮೇಲೇ ಇರಬೇಕು, ಆವಾಗಲೇ ಗಾಡಿ ಸ್ಟಾರ್ಟ್ ಆಗೋದು. ಹ್ಯಾಂಡ್ ಬ್ರೇಕ್ ಕೆಳಗಡೆ ಇದ್ದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಗಾಡಿ ನ್ಯೂಟ್ರಲ್ನಲ್ಲಿನೇ ಇರಬೇಕು. ಹ್ಯಾಂಡ್ ಬ್ರೇಕ್ ಇವಾಗ ಮೇಲೆ ಇದೆ, ಆವಾಗಲೇ ಸ್ಟಾರ್ಟ್ ಆಗೋದು. ಒಂದು ಇದು ಈ ಥರ ನಿಮಗೆ ಒಂದು ಮ್ಯಾನಲ್ ಬಂದಿರ್ತದೆ. ಸ್ಮಾರ್ಟ್ ಕೀ ಪವರ್ ಪುಷ್ ಬಟನ್ ಅಂತ. ರಿಮೋಟ್ ನಿಮಗೆ ಈ ಥರ ಬರ್ತದೆ. 2 ರಿಮೋಟ್ ಬರ್ತದೆ. ಸೊ 2 ರಿಮೋಟ್ನಲ್ಲಿ ನಿಮಗೆ ಯಾವುದನ್ನು ಯೂಸ್ ಮಾಡಬೇಕು. ಒಂದು ಇವಾಗ ಸೆಕೆಂಡ್ ನಿಮಗೆ ಫಂಕ್ಷನ್ ತೋರಿಸ್ತೀನಿ ನೋಡಿ, ಏನಿದೆ ಅಂದರೆ ಅದನ್ನು ತೋರಿಸಿ. ಇವಾಗ ಗಾಡಿ ಓಪನ್ ಇದೆ. ಗಾಡಿಯಿಂದ ಸ್ವಲ್ಪ ನೀವು ದೂರ ಹೋದ ತಕ್ಷಣ ತೋರಿಸ್ತೀನಿ ನೋಡಿ. ನೋಡಿ ಗಾಡಿ ಇವಾಗ ಗಾಡಿಯಿಂದ ದೂರ ನಾವು ಹೋಗ್ತಾ ಇದ್ರೆ ಈ ಥರ ಲಾಕ್ ಆಗುತ್ತೆ. ತಿರ್ಗಾ ಇವಾಗ ಗಾಡಿಯಿಂದ ನಾವು ಸ್ವಲ್ಪ ಮುಂದೆ ಬಂದ ತಕ್ಷಣ ರೈಟ್ ಸೈಡ್ ಬರ್ತಾ ಇದ್ರೆ ನಿಮಗೆ ಗಾಡಿ ಆಟೋಮೆಟಿಕ್ ಓಪನ್ ಆಗುತ್ತೆ ನೋಡಿ. ಅಲ್ಲಿ ಲೈಟನ್ನು ನಿಮಗೆ
ಬ್ಲೂ ಕಲರ್ ಬರ್ತದೆ. ಗಾಡಿ ನೀವು ಹೋದ ತಕ್ಷಣನೇ ನೋಡಿ ತೋರಿಸ್ತೀನಿ. ಗಾಡಿಯಿಂದ ಸ್ವಲ್ಪ ದೂರ ಹೋದ ತಕ್ಷಣ ನೀವು ಒಂದು 200 ಮೀಟರ್ ಹೋದ ತಕ್ಷಣನೇ ನೋಡಿ ಗಾಡಿ ಲಾಕ್ ಆಯ್ತು. ಬಿಪ್ ಬಂತಿಲ್ಲ, ಗಾಡಿ ಲಾಕ್ ಆಯ್ತು. ತಿರ್ಗಾ ಗಾಡಿಯಿಂದ ನೀವು ಮುಂದೆ ಬರ್ತಾ ಇದ್ದೆ ಗಾಡಿ ನಿಮ್ಗೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಅದು ಒಂದು ಫೀಚರ್ ಇತ್ತು. ಇವಾಗ ಇದ್ನಲ್ಲಿ ನಿಮ್ಗೆ ಲಾಕ್ ಆಯ್ತು ಮ್ಯಾನಲ್ಲಿ. ತಿರ್ಗಾ ಅಲ್ಲಿ ಪ್ರೆಸ್ ಮಾಡ್ರೆ ಗಾಡಿ ಓಪನ್ ಆಯ್ತು. ಗಾಡಿ ಓಪನ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ ಮೇಲೆ ಇದೆ, ಜಸ್ಟ್ ಈ ಬಟನ್ ಇದೆ ಅಲ್ಲ, ಈ ಬಟನ್ ನೀವು ಇಟ್ಟ ತಕ್ಷಣನೇ ನೋಡಿ ಇವಾಗ ಇದು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರೆಸ್ ಮಾಡಿ ಇಟ್ಕೊಂಡಿದ್ದು ಈ ಥರ ಬೀಪ್ ಬಂದು ಗಾಡಿ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್. ತಿರ್ಗಾ ಇಲ್ಲಿ ನೀವು ಆಫ್ ಮಾಡಬೇಕಂದ್ರೆ ಇದು ಪ್ರೆಸ್ ಮಾಡಿಬಿಟ್ಟು ತಿರ್ಗಾ ಅದೇ ಬಟನ್ ಇಟ್ಕೊಂಡ್ರೆ ನೀವು ಗಾಡಿ ಆಟೋಮೆಟಿಕ್ ಆಫ್ ಆಯ್ತು. ಇದು ಲಾಂಗ್ ಪ್ರೆಸ್ ಮಾಡಿದ ತಕ್ಷಣನೇ ನಿಮಗೆ ಈ ಥರ ಬೀಪ್ ಬರ್ತದೆ. ಬಂದ ತಕ್ಷಣನೇ ಗಾಡಿ ಸ್ಟಾರ್ಟ್. ತಿರ್ಗಾ ಇದೇ ಬಟನ್ ನೀವು ಅನ್ಲಾಕ್ ಪ್ರೆಸ್ ಮಾಡಿದ ತಕ್ಷಣನೇ ಅನ್ಲಾಕ್ ಪ್ರೆಸ್ ಮಾಡಿ ಈ ಬಟನ್ ನೀವು ಜಸ್ಟ್ ಇಟ್ಕೊಂಡಿದ್ರೆ ಗಾಡಿ ಆಟೋಮೆಟಿಕ್ ಆಫ್. ಸೊ ಇದು ನಿಮಗೆ ಪುಷ್ ಬಟನ್ನಲ್ಲಿನೂ ಸ್ಟಾರ್ಟ್ ಆಯಿತು, ರಿಮೋಟ್ನಲ್ಲಿನೂ ಸ್ಟಾರ್ಟ್ ಆಯಿತು. ಇದು ಬಂದ್ಬಿಟ್ಟು 2 ಫೀಚರ್ಸ್. ನೆಕ್ಸ್ಟ್ ಫೀಚರ್ ಅಂದರೆ ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನಿಮ್ಮದು ಫೋನ್ನಲ್ಲಿ ನೀವು ಕೀ ಇವಾಗ ಮೇಲೆ ಇದೆ ನಿಮ್ಮ ಮನೆಯಲ್ಲಿ, 3rd ಫ್ಲೋರು 4th ಫ್ಲೋರು ಮನೆಯಲ್ಲಿದೆ. ಸೊ ಇದು ಇಂಡಿವಿಜುವಲೈಸ್ ಆಗಿ ನಿಮಗೆ ಒಂದೊಂದು ಕೋಡ್ ನಂಬರ್ ಹೆಂಗೆ ಫೋನ್ ನಂಬರ್ ಇರ್ತದೆ ಆ ಥರ ನೀವು ಕೋಡ್ ನಂಬರ್ ಇಟ್ಕೊಳ್ಬೋದು ನಿಮ್ಮ ಫೋನ್ನಲ್ಲಿ. ಇಲ್ಲಿ ಪ್ರೆಸ್ ಮಾಡ್ರೆ ಲಾಕ್, ತಿರ್ಗಾ ಅಲ್ಲಿ ಪ್ರೆಸ್ ಮಾಡ್ರೆ ಓಪನ್. ನೋಡಿ ತೋರಿಸ್ತೀನಿ ನೋಡಿ, ಲಾಕ್ ಆಯಿತು. ತಿರ್ಗಾ ಅಲ್ಲಿ ಪ್ರೆಸ್ ಮಾಡ್ರೆ ಓಪನ್ ಆಯಿತು. ಓಪನ್ ಮಾಡಿಬಿಟ್ಟು ನೀವು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಕಾರನ್ನು ನಿಮಗೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ವ್ಯೂ ಬಂದು ಕಾರ್ ಸ್ಟಾರ್ಟ್ ಆಯಿತು. ತಿರ್ಗಾ ಇದೇ ಬಟನ್ ನೀವು ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡ್ರೆ ಗಾಡಿ ಆಫ್ ಆಯ್ತು. ಲಾಂಗ್ ಪ್ರೆಸ್ ಮಾಡಿ ಗಾಡಿ ಸ್ಟಾರ್ಟ್. ತಿರ್ಗಾ ಅಲ್ಲಿ ಪ್ರೆಸ್ ಮಾಡಿ ಅನ್ಲಾಕ್ ಬಟನ್ ನೀವು ಇದೇ ಹಿಡ್ಕೊಳ್ಳಿ ಗಾಡಿ ಆಫ್. ಸೊ ನಿಮಗೆ ಇದು 3 ಥರ ಫಂಕ್ಷನ್ ಸಿಗುತ್ತೆ जनरल आगे नहीं है। इसमें आके आपको 3 फंक्शन मिलेगा। एक आप आके पुश बटन में भी स्टार्ट किए जा, सेकेंड आके आपको रिमोट में भी आप लॉक अनलॉक गाड़ी स्टार्ट वो भी किए जा, थर्ड आके आपको फ़ोन के ऐप्स में अभी आपको गाड़ी स्टार्ट लॉक अनलॉक वो कर सकते। ಇದು ನನ್ನ ಪ್ರಕಾರ ಥ್ರೂಟ್ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಇದು ಫಿಟ್ ಆಗಿರ್ಬೋದು। ಸೇಮ್ ಟೂಬ್ ಟೈಪ್ ನಿಮಗೆ ರಿಮೋಟ್ ಈ ಥರ ಬರ್ತದೆ, ಸೇಮ್ BMW ಸ್ಟೈಲ್ನಲ್ಲಿ ನಿಮಗೆ ಈ ಥರ ಟೂ ಟೈಪ್ ಬರ್ತದೆ। ಪ್ಲಸ್ ಹ್ಯಾಂಡ್ ಬ್ರೇಕ್ ಇದ್ರೇ ನಿಮಗೆ ಗಾಡಿ ಸ್ಟಾರ್ಟ್ ಆಗೋದು ಮೇಲೆ, ಇಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ। ತೋರಿಸ್ತೀನಿ ನೋಡಿ, ಅದನ್ನು ಫೀಚರ್ ನಿಮಗೆ ತೋರಿಸ್ತೀನಿ ನೋಡಿ। ಇವಾಗ ಹ್ಯಾಂಡ್ ಬ್ರೇಕ್ ಕೆಳಗಡೆ ಇದೆ, ಇವಾಗ ನೀವು ಪ್ರೆಸ್ ಮಾಡಿದ್ದೀರಾ, ಫಸ್ಟ್ ಕೀ ಆನ್ ಆಯಿತು, ತಿರ್ಗಾ ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸೆಕೆಂಡ್ ಕೀ ಇಗ್ನಿಷನ್ ಆನ್ ಆಯಿತು। ಇವಾಗ ಇದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ನೋಡಿ ಬಿಲ್ಕಿಂಗ್ ಆಗ್ತಾ ಇದೆ, ಇಲ್ಲಿದ್ದರೆ ನೀವು ಪ್ರೆಸ್ ಮಾಡಿ ನೋಡಿ ಗಾಡಿ ಆಫ್ ಆಗಿಬಿಡ್ತದೆ, ಸ್ಟಾರ್ಟ್ ಆಗ್ತಾ ಇಲ್ಲ। ಹ್ಯಾಂಡ್ ಬ್ರೇಕ್ ಮೇಲೆ ಇದ್ರೇ ಈ ಥರ ನಿಮಗೆ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗೋದು, ಅದು ಒಂದು ಫೀಚರ್ ನಾವು ಇದರಲ್ಲಿ ಮಾಡಿ। ಸೊ ಇದು ಒಂದು ಏನಂದರೆ ಫೀಚರು ವೈರಿಂಗ್ ಕಟ್ಟಿಂಗ್ ಆಗತ್ತಾ, ಟಂಪರಿಂಗ್ ಆಗತ್ತಾ, ವೈರಿಂಗ್ ಸ್ಕಿನ್ ಆಗತ್ತಾ, प्लग एंड प्ले ना साकिट टू साकिट अंत जन। कोई लोग फ़ोन करके क्या पूछते हैं, ये प्लग एंड प्ले है क्या, साकिट है क्या, वायरिंग कट होता क्या, वारंटी जाएगा क्या? सर वारंटिगे ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ। ಒಂದು ಇದು ಎಲ್ಲ ಇದೆಯಲ್ಲ ಶೋಕಿಗೆ ಮಾಡೋದು ನಾವು, ಕಸ್ಟಮರ್ ಡಿಪೆಂಡೆಂಟ್ ಶೋಕಿ, ಅದು ವಾರಂಟಿಗೆ ಇದಕ್ಕೆ ಅಂದರೆ ನೀವು ಇದು ಹಾಕ್ಸಲ್ಲ, ಅದು ನಾವೇ ವಿಡಿಯೋನಲ್ಲಿ ಹೇಳ್ತಾ ಇದ್ದೀವಿ। ಏನಕ್ಕಂದರೆ ಇವಾಗ ಇದು ಅಪ್ಲೋಡ್ ಆದರೆ ವಿಡಿಯೋ ಭಾಳ ಜನ ನೋಡ್ತಾರೆ, ಯೂಟ್ಯೂಬ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ನಮ್ಮ ಎಲ್ಲ ಚಾನಲ್ನಲ್ಲಿ ನಿಮಗೆ ಈ ವಿಡಿಯೋ ಸಿಕ್ಬಿಡ್ತದೆ। ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಎಲ್ಲನಲ್ಲಿ ನಿಮಗೆ ಇದು ವಿಡಿಯೋ ಸಿಗುತ್ತೆ। ಜನ ಕ್ವಶನ್ ಏನು ಮಾಡ್ತಾರೆ ಅಂದರೆ ವಾರಂಟಿ ಹೋಗುತ್ತಾ, ಹಮಾರ ವಾರಂಟಿ ಹೈ, ಹಮಾರ ये है, ಹಮಾರ वो है, ಕಂಪ್ನಿನಲ್ಲಿ ಹೇಳಿದ್ರು,
ಕಂಪ್ನಿ ಮೊಬೈಲ್. ಸೊ ವಾರಂಟಿ ನೀವು ನೋಡಿದ್ರೆ ಇದು ನೀವು ಫಿಟ್ ಮಾಡಲ್ಲ, ನಾನೇ ಹೇಳ್ತಾ ಇದ್ದೀನಿ. ಇಲ್ಲ, ಶೌಕಿಗೆ ಬೇಕು, ನನ್ನ ಗಾಡಿನಲ್ಲಿ ಒಂದು ಟಾಪ್ ಮಾಡಲ್ ಫೀಚರ್ ಬೇಕು, ಬಟನ್ ಸ್ಟ್ಯಾಂಡ್ ನನಗೆ ಬೇಕು, ಅದು ನೋಡ್ರೆ ನೀವು ಫಿಟ್ ಮಾಡ್ತೀರಾ. ಒಂದು ಇನ್ನಲ್ಲಿ ಇನ್ನೊಂದು ಪ್ರಾಡಕ್ಟ್ ಬರ್ತದೆ ಕಡಿಮೆದು, ಅದು ಈ ಗಾಡಿಗೆ ನೆಸೆಸಿಟಿ ಇಲ್ಲ. ಯಾಕೆಂದರೆ ಇದು ಗಾಡಿನಲ್ಲಿ ಫೀಚರೇ ನಿಮಗೆ ಬೇರೆ ಬೇರೆ ಥರ ಇದೆ. ಯಾವುದೋ ಒಂದು ಬಟನ್ ಸ್ಟಾರ್ಟ್ ಫಿಟ್ ಮಾಡಿಬಿಟ್ಟು ಗಾಡಿ ಆಫ್ ಇದೆ ಆನ್ ಇದೆ ಅಂತ ಆ ಥರ ಎಲ್ಲ ಫೀಚರ್ ಇದು ಬ್ರ್ಯಾಂಡ್ ಇದೆ. ಒಂದು ಬ್ರ್ಯಾಂಡ್ ನಾವು ತೋರಿಸಲ್ಲ, ಇದು ಬ್ರ್ಯಾಂಡ್ ನಾವೇ ಇದಕ್ಕೆ ಟೇಪ್ ಹಾಕಿದ್ದೀನಿ. ಸೊ ಇದು ಒಂದು ನಿಮಗೆ ಬಾಕ್ಸ್ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಬ್ರ್ಯಾಂಡ್ ತೋರಿಸ್ಬಿಟ್ರೆ ಎಲ್ಲ ಜನ ಅದೇ ಬ್ರ್ಯಾಂಡ್ ಹುಡುಕಿ ನಮ್ಗೆ ಕಾಪಿ ಮಾಡಿ ಫಿಟ್ ಮಾಡ್ತಾರೆ. ಅದು ಮಾಡಲಿ, ಅದು ಅವ್ರವ್ರ ಕೆಲಸನಲ್ಲಿ ಡಿಫಿಕಲ್ ಅದು. ಸೊ ಇದು ಒಂದು ಪುಷ್ ಬಟನ್ ನೀವು ಹಾಕ್ಸಿರ ಅಂದರೆ ಇದಕ್ಕೆ ಟೈಮ್ ಬೇಕು ನಮಗೆ, ಇಮಿಡಿಯೇಟ್ ಕೆಲಸ ಇದು ಆಗಲ್ಲ. ಒನ್ ಡೇ ಗಾಡಿ ನಮಗೆ ಬೇಕು. ಯಾಕೆಂದರೆ ನಾವು ಎಲ್ಲ ಇದು ಚೆಕ್ ಮಾಡಿ ಫಿಟ್ ಮಾಡಿ ಅದೆಲ್ಲ ನಾವು ಡ್ರೈವ್ ಮಾಡಿನೇ ಆಮೇಲೆ ನಿಮಗೆ ಗಾಡಿ ಕೊಡೋದು. ಒಂದು ಇವಾಗ ನಿಮ್ಮ ಗಾಡಿ ಎ ಸಿ ಆನ್ ಮಾಡಿದರೆ ನೀವು ಅಲ್ಲಿಂದ ಬರ್ತಾ ಇದ್ದೀರಾ, ಬಿಸಿಲಿನಲ್ಲಿ ಇದೆ ಗಾಡಿ, ರಿಮೋಟ್ನಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಎ ಸಿ ಆನ್ ಇದ್ದರೆ ನೀವು ಎ ಸಿ ರನ್ನಿಂಗ್ನಲ್ಲಿ ಇದೆ, ಗಾಡಿ ಎಲ್ಲ ನಿಮಗೆ ಕೂಲಾಗಿರ್ತದೆ. ಬಂದು ನೀವು ಗಾಡಿನಲ್ಲಿ ಕೂತ್ಕೊಂಡು ಆರಾಮಾಗಿ ಗೇರ್ ಹಾಕೊಂಡು ಹೋಗ್ಬೋದು. इसमें क्या है बोले तो वारंटी का और ये है वो है बोले तो आप इसमें करा नहीं सकते। वारंटी जो काम रहता है उसका काम अलग है, ये जो शौक के लिए डालते हैं गाड़ी में एक फीचर चाहिए तो उसके लिए अलग है. ಸೊ ಇದು ಫಿಟ್ಟಿಂಗು ನೋಡೋದು ಕಂಪ್ನಿಯಿಂದಾನೇ ನಿಮಗೆ ಇಲ್ಲೇ ಬರೋದು. ಇದು ಕ್ಯಾಪು ನಾವು ಬೇರೆ ಥರ ಇದು ಕ್ಯಾಪು ಇದೆಯಲ್ಲ ಅದನ್ನು ನಾವು ಟಾಪ್ ಮಾಡಲ್ದೇ ಹಾಕೋಣ ಅಂತ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಯಾರು ಅಪ್ಗ್ರೇಡ್ ಮಾಡಿದ್ರೆ ಅದು ನೋಡೋಣ. ಯಾಕೆಂದರೆ ಕ್ಯಾಪ್ ಆರ್ಡ್ರ್ ಹಾಕಿದ್ದೀನಿ, ಕ್ಯಾಪ್ ಸದ್ಯಕ್ಕೆ ಇಲ್ಲ, ಅದು ಆದರೆ ಆಗೋಣ. ಸೊ ಇದು ನಿಮಗೆ 2 ರಿಮೋಟ್ ಬರ್ತದೆ, ನೋಡೋಕ್ಕೂ ರಿಮೋಟ್ ಸೂಪರ್ ಆಗಿದೆ. ಇದು BMW ಸ್ಟೈಲ್ನಲ್ಲಿ. ಇದರಲ್ಲಿ ನಿಮಗೆ ಒಂದು ಬ್ಲ್ಯಾಕ್ ಸಿಗುತ್ತೆ, ಒಂದು ಸಿಲ್ವರ್ ಸಿಗುತ್ತೆ. ನಮಗೆ ಸಿಲ್ವರ್ ಇಷ್ಟ ಆಯಿತು. ಸೊ ಕಸ್ಟಮರ್ಗೆ ನಾವು ಸಿಲ್ವರ್ ಹಾಕಿ ಸರ್ ಸೂಪರ್ ಆಗಿದೆ ಅಂತ ನೀವು ಹಾಕಿ ಅಂತ ಹೇಳಿದ್ದಾರೆ. ಸೊ ಕಸ್ಟಮರ್ ಇದು ಗಾಡಿ ಫಸ್ಟ್ ಗಾಡಿ ಅಂತ ನಾವು ಇದು 2 ಡೇಸ್ ನಾವು ಟೈಮ್ ತೊಗೊಂಡಿದ್ದೀನಿ. ಸೊ 2 ಡೇಸ್ ಟೈಮ್ ತೊಗೊಂಡು ಇವಾಗ ಗಾಡಿ ಫಿನಿಶ್ ಆಗಿದೆ. ಯಾಕೆ ಅಂದರೆ ಇದು ಎಲ್ಲ ಕೆಲಸ ಡಿಫಿಕಲ್. ಇದು ಯಾವುದೋ ಒಂದು ವೈರ್ ಹಾಕ್ಬಿಟ್ಟು ದಡಬಡ ಅಂತ ಕೆಲಸ ಮಾಡಿಬಿಟ್ಟು ಪುಷ್ ಬಟನ್ ಹಾಕ್ಬಿಟ್ಟಿದ್ದೀನಿ ಅಂತ ಆ ಥರ ಕೆಲಸ ಇಲ್ಲ. ಇದು ಅದು ಒಂದು ವ್ಯಾಲ್ಯೂಷನ್ ಐಟಮ್ ಇದೆ. ಸೊ ವ್ಯಾಲ್ಯೂಷನ್ ಐಟಮ್ಗೂ ನಾವು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನೋಡಿನೇ ಡಿಸೈಡ್ ಮಾಡಿನೇ फिट ಮಾಡಿರೋದು. इसके लिए आपको सभी चेन चाहिए फिट करने के लिए, कोई वायर उठा के डाल के फिट कर दिया ऐसा वाला नहीं. उसके लिए एक वीडियो चाहिए, क्या करके हैं, क्या प्रोसेसिंग कर रहे हैं, वो सब है हमारे पास. इसका भी है ना, क्रूज़ कंट्रोल है, ऑटोमेटिक गाड़ी, मैनुअल गाड़ी, CNG गाड़ी, सबके लिए क्रूज़ कंट्रोल. तो पुश स्टार्ट बनबिಟ್ಟು यहाँ के एक ब्रांडेड है, ब्रांडेड हम लोग इसको टेप मार के हैं. तो सब लोग अभी ब्रांड देख लिए तो सब लोग फिट कर देते हैं. वो उनका मर्जी है, सब लोग फिट करने दो उनका, मगर हम जो काम करके हैं वो थोड़ा ऑफिशियल लुक में काम करके हैं. एक फ्यूचर में क्या करना है, उसको क्या अपग्रेडिंग चीज़ चाहिए करके वो सब बना के ಫಿಟ್ करके ನಿಮಗೇನು ಈ ಥರ ಕೆಲಸ ಲೈಕ್ ಇದ್ದರೆ ಮಾಡಿಸ್ಬೇಕಂತ ಇಂಟ್ರೆಸ್ಟ್ ಇದ್ದರೆ ಬನ್ನಿ ನಾವು ಮಾಡಿ ಕೊಡೋಣ. ಇದೆಲ್ಲ ಫೀಚರ್ ನೋಡಿದ್ರೆ ಶೋಕಿ. ಇದು ನಮ್ಮ ಗಾಡಿನಲ್ಲಿನೂ ಒಂದು ಪುಷ್ ಬಟನ್ ನಾನು ಫಿಟ್ ಮಾಡಿಸಿದ್ದೀನಿ ಅಂತ ಒಂದು ಶೌಕಿ. ಅದು ನೀವು ಹಾಕ್ಸಿ ಅಂತಲೂ ನಾವು ಹೇಳಲ್ಲ, ಇದು ನೀವು ಬಿಡಿರಿ ಸರ್ ಅಂತ ಹೇಳಿಲ್ಲ. ಕಸ್ಟಮರ್ ನೋಡಿ, ಕಸ್ಟಮರ್ಗೆ ಇಂಟ್ರೆಸ್ಟ್ ಇದೆ, ನಮಗೆ ಬೇಕೇ ಬೇಕು, ನೀವು ಹಾಕ್ರಿ ಅದು ತರಿಸಿ ಅಂತ ಆರ್ಡ್ರ್ ಮಾಡಿ 2 ಡೇಸ್ 3 ಡೇಸ್ನಲ್ಲಿ ಆರ್ಡ್ರ್ ಬಂದು ಆಮೇಲೆ ಒಂದು 2 ಡೇಸ್ ಬಿಟ್ಟು ಹೋಗಿದ್ದಾರೆ ಅವ್ರ ಗಾಡಿ ಫಿಟ್ ಮಾಡಿ. ಆ ಥರ ಕಾನ್ಫಿಡೆಂಟ್ ಇರಬೇಕು. ಅದು ವೈರ್ ಕಟ್ ಆಗತ್ತಾ, ಟಾಂಪರ್ ಆಗತ್ತಾ, ಸ್ಕಿನ್ ಆಗತ್ತಾ, ವಾರಂಟಿ ಹೋಗ್ಬಿಡ್ತದೆ ಅಂದರೆ ನೀವು ಹಾಕ್ಸಿ. ನಾವು ಎಷ್ಟು ಅವಾಯ್ಡ್ ಆಗುತ್ತೆ ಅಷ್ಟು ಅವಾಯ್ಡ್ ಮಾಡಿನೇ ನಾವು ನೋಡಿನೇ ಏನು ಮಾಡಬೇಕು, ಸಾಕೆಟ್ ಏನು ಮಾಡೋಣ, ಯಾವುದಕ್ಕೆ ಯಾವುದು ಕಪ್ಲರ್ ಆಗೋಣ, ಏನು ಸ್ಕ್ರೀನ್ ಮಾಡ್ರೆ ನಾವು ವಾರಂಟಿ ಕಸ್ಟಮರ್ದು ಅವಾಯ್ಡ್ ಆಗುತ್ತೆ. ನಾವು ಗಾಡಿನಲ್ಲಿ ಏನಾದ್ರು ಮಾಡ್ತಾ ಇದ್ದೀನಿ ಅದೆಲ್ಲ ನೋಡಿಬಿಟ್ಟೇ ನಾವು ಎಲ್ಲ ಸರ್ಚ್ ಮಾಡಿನೇ ವಿಡಿಯೋ ಅಪ್ಲೋಡ್ ಮಾಡಿರೋದಿದೆ. ಸೊ ಇದೆಲ್ಲ ಜೆನ್ಯೂನ್ ಪ್ರಾಡಕ್ಟ್ಸು, ಆಫ್ಟರ್ ಮಾರ್ಕೆಟ್ ಇಲ್ಲ. ಇದೆಲ್ಲ ಒಂದು ವ್ಯಾಲ್ಯೂಷನ್ ಐಟಮು ಫಿಟ್ ಮಾಡಿರೋದು. ನೋಡಿ ಡಿಸೈಡ್ ಮಾಡಿ ನಿಮಗೆ ಏನೇನು ಮಾಡೋಣ ಅಂತ ಬನ್ನಿ ಮಾಡಿ ಕೊಡೋಣ. ನೋಡಿ ಇವಾಗ ರೆಡ್ ಬಟನ್ ಇದೆ, ನಾನು ಬ್ರೇಕ್ ಪ್ರೆಸ್ ಮಾಡ್ತಲ್ಲ ಗಾಡಿ ಆಫ್ ಆಗ್ತಾಯಿಲ್ಲ. ನೋಡಿ ಇವಾಗ ಬ್ರೇಕ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಪ್ರೆಸ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಸೊ ಇದನ್ನೆಲ್ಲ ಫೀಚರ್ ನಿಮಗೆ ಏನು ಫೀಚರ್ ಇದೆ ಅದೇ ಥರ ನಾವು ಮಾಡಿರೋದು. ಡಿಸೈಡ್ ಮಾಡಿ ಬನ್ನಿ, ಯಾವ್ದು ಬೇಗ ಅಂದ್ರೂ ಮಾಡಿ ಕೊಡೋಣ. 2 ಟೈಪ್ ಇದ್ರೆ ನಿಮಗೆ ರಿಮೋಟ್ ಬರ್ತದೆ, ರಿಮೋಟ್ನಲ್ಲಿ ಆನ್ ಆಫ್ ಗಾಡಿ, ಫೋನ್ನಲ್ಲಿ ಆನ್ ಆಫು, ಇಲ್ಲಿ ಪುಷ್ ಬಟನ್ ಎಲ್ಲ ಫೀಚರ್ ಸಿಗುತ್ತೆ, ಮಾಡಿ ಕೊಡೋಣ.